ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡೀನಿ. ಇವತ್ತಿನ ದಿನ ನೋಡಿರಿ, ಈವ್ನಿಂಗ್ ರೂಟೀನನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಈವ್ನಿಂಗ್ ಕುಕ್ಕಿಂಗ್ ವ್ಲಾಗನ್ನು ಶೇರ್ ಮಾಡ್ಕೊಳಕತ್ತೀನಿ. ರಾತ್ರಿ ಅಡುಗೆಗೆ ಸಿಂಪಲ್ಲಾಗಿ ಒಂದು ಥಾಲಿ, ನಮ್ಮ ಉತ್ತರ ಕರ್ನಾಟಕ ಥಾಲಿ ಅನ್ಬೋದು, ಅಥವಾ ನಾರ್ಮಲಾಗಿ ಎಲ್ಲರೂ ಮಾಡುವಂಥ ಥಾಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ, ಇಷ್ಟ ಆದರೆ ಲೈಕ್ ಮಾಡಿರಿ. ಆಮೇಲೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇವಾಗ ನೋಡಿರಿ, ನಾನು ಮೊದಲಿಗೆ ಪಲ್ಯಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ಒಂದು ಬೀಟ್ರೂಟ್ ಇತ್ತು ಫ್ರಿಜ್ ಒಳಗೆ, ಬೀಟ್ರೂಟ್ ಪಲ್ಯ ಮಾಡೋಣ ಅಂಥೇಳಿ. ಬೀಟ್ರೂಟ್ನ ಕೈಯಿಂದ ಕಟ್ ಮಾಡಿದರೆ ಅಷ್ಟು ಫೈನಾಗಿ ಕಟ್ ಆಗೋದಿಲ್ಲ ಅಂಥೇಳಿ ಚಾಪರಿಂದ ಫೈನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ನೋಡಿರಿ, ಒಂದು ಬೀಟ್ರೂಟ್ ಎಷ್ಟೊಂದು ಆತಂಥೇಳಿ. ಇದಾದಮೇಲೆ ಒಂದು ಈರುಳ್ಳಿ, ಅಂದ್ರೆ ಒಗ್ಗರಣೆಗೆ ಅಂಥೇಳಿ ಈರುಳ್ಳಿ ಕಟ್ ಮಾಡ್ಕೊಳಕತ್ತೀನಿ. ಸೊ ಆಮೇಲೆ ಒಂದು 4 ಬದ್ನಿಕಾಯಿನ ಡೈರೆಕ್ಟ್ ಫ್ಲೇಮ್ ಒಳಗೆ ಸುಟ್ಟಿಟ್ಕೊಂಡಿದ್ದೆ. ಆಮೇಲೆ ಒಂದು ಟೊಮೆಟೊ ಅದ್ರ ಜೊತೆಗೆ ಅದನ್ನು ಸುಟ್ಕೊಂಡಿದ್ದೆ. ಬದ್ನೆಕಾಯಿ ಸುಡುವಾಗ ಸ್ವಲ್ಪ ಮೇಲ್ಗಡೆ ಎಣ್ಣೆಯನ್ನು ಬ್ರಷ್ ಮಾಡಿಕೊಂಡು, ಅಂದರೆ ಗ್ರೀಸ್ ಮಾಡಿಕೊಂಡು ಸುಡಬೇಕು. ಆವಾಗ ಕ್ಲೀನಾಗಿ ಸುಡ್ತೈತಿ. ಆಮೇಲೆ ಸಿಪ್ಪೆ ಈಸಿಯಾಗಿ ಬಿಟ್ಕೊಳ್ತೈತಿ. ನೋಡ್ತಿರ್ಬೋದು, ನಾನು ಬದ್ನಿಕಾಯಿ ಸುಟ್ಟಿಟ್ಕೊಂಡೀನಿ ಆಲ್ರೆಡಿ. ಇದು ವಿಡಿಯೋ ಕ್ಲಿಪ್ ಮಿಸ್ ಆಗೈತೆ ಅನ್ಕೊತೀನಿ. ಸ್ಟವ್ ಮೇಲೆ ಒಂದು ಗ್ರಿಲ್, ಸುಡುವಂಥದ್ದು ಗ್ರಿಲ್ ಇರ್ತೈತಲ್ಲ, ಆ ಗ್ರಿಲ್ ಇಟ್ಕೊಂಡು ನಾನಿಲ್ಲಿ ಬದ್ನೆಕಾಯಿನ ಸುಟ್ಕೊಂಡೀನಿ. ಬದ್ನೆಕಾಯಿ ಸುಟ್ಟಾದಮೇಲೆ ಸಿಪ್ಪೆ ಕ್ಲೀನಾಗಿ ಬರಬೇಕಂದ್ರೆ ಎಣ್ಣೆ ಬ್ರಷ್ ಮಾಡ್ಕೊಂಡ್ರೆ, ಎಣ್ಣೆ ಹಚ್ಕೊಂಡು ನೀವು ಸುಡಬೇಕಾಕೈತಿ, ಅವಾಗಲೇ ಹೇಳ್ದಂಗೆ. ಅದಾದಮೇಲೆ ನೋಡಿರಿ, ಈ ಸಿಪ್ಪೆ ಎಷ್ಟು ಈಸಿಯಾಗಿ ಬರಾಕತ್ತೈತಿ ಅಂಥೇಳಿ. ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಒಂದು ಸತಿ ಕಟ್ ಮಾಡಿಕೊಂಡು ಬದ್ನೆಕಾಯಿನ ಚೆಕ್ ಮಾಡ್ಕೋಬೇಕು. ಮೇಲ್ಗಡೆ ಚೆನ್ನಾಗೇ ಇರ್ತೈತೆ ನೋಡೋಕೆ, ಒಳಗಡೆ ಸ್ವಲ್ಪ ಕೆಟ್ಟಿರ್ತೈತೆ ಬದ್ನೆಕಾಯಿ, ಹುಳುಗಳು ಕೂಡ ಇರ್ತಾವೆ. ಅದಕ್ಕೆ ಒಂದು ಸತಿ ಕ್ಲೀನಾಗಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ನೀವು ಮಾಡ್ಕೋಬೇಕು. ಈ ಬದ್ನೆಕಾಯಿ ಭರ್ತಾ ಮಾಡಕತ್ತೀನಿ ನಾನು. ಇದು ಸೈಡ್ ಡಿಶ್ ಚೆನ್ನಾಗಿರ್ತೈತೆ. ಚಟ್ನಿ, ಒಂಥರ ಚಟ್ನಿ, ಒಂದು ಪಲ್ಯ ಮಾಡಬೇಕಂತ ಹೇಳಿ ಅಂದ್ಕೊಂಡು ಮಾಡಕತ್ತೀನಿ. ಬೀಟ್ರೂಟ್ ಪಲ್ಯ ಜೊತೆಗೆ ಈ ಚಟ್ನಿ. ಇದ್ರ ಜೊತೆಗೆ ಒಂದು ಟೊಮೆಟೊ ಕೂಡ ಸುಟ್ಟೇನಿ, ಅದನ್ನು ಸಾಫ್ಟಾಗಿ ಸುಟ್ಟೇನಿ. ಅದನ್ನು ಕಟ್ ಮಾಡ್ಕೊಂಡು ಒಂದು ಸತಿ ಚೆಕ್ ಮಾಡ್ಕೊಂಡು ಈ ಥರ ಮ್ಯಾಶ್ ಮಾಡಬೇಕಾಕೈತೆ ನೋಡಿರಿ. ಒಂದು ಮ್ಯಾಶರಿಂದ ಫುಲ್ ಮ್ಯಾಶ್ ಮಾಡ್ಕೊರಿ, ಇಲ್ಲ ನಿಮ್ಮ ಹತ್ರ ಕುಟ್ಟಾನಿ ಇದ್ದರೆ ಕ್ಲೀನಾಗಿ ಕುಟ್ಕೋಬೋದು ಆರಾಮಾಗಿ. ಆಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಡೀನಿ. ಹಂಗೆ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇಲ್ಲೇ ಹುಚ್ಚಳು ಪೌಡ್ರ್ ಮೇನ್ ಇಂಪಾರ್ಟೆಂಟ್, ನಾವು ಹಾಕ್ತೀವಿ, ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ಆಮೇಲೆ 1-2 ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡೀನಿ. ಸ್ವಲ್ಪ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನ, ಈರುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ನೀವು ಶೇಂಗಾ ಎಣ್ಣೆ ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಜಾಸ್ತಿ ಆಕೈತಿ. ಅಥವಾ ನೀವು ಮಾತ್ರ ಯಾವ್ದು ಆಯಿಲ್ ಇರ್ತೈತೆ ಅದನ್ನ ನೀವು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಆತು. ಇವಾಗ ನೋಡಿರಿ, ಬದ್ನೆಕಾಯಿ ಭರ್ತಾ ರೆಡಿ ಆಯ್ತು. ಈಗ ಪಲ್ಯ ಮಾಡ್ಕೊಳ್ಳೋನು, ಬೀಟ್ರೂಟ್ ಪಲ್ಯ. ನಾನು ಹೆಂಗೆ ಬೀಟ್ರೂಟ್ ಪಲ್ಯ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಒಂದು ಕಡಾಯಿ ಬಿಸಿ ಇಟ್ಕೊಂಡೀನಿ, 1 ಸ್ಪೂನ್ ಆಗೋಷ್ಟು ಎಣ್ಣೆ, ಹಂಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡೀನಿ ಒಗ್ಗರಣೆಗೆ. ಸ್ವಲ್ಪ ಹೊತ್ತು ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಕಡಲೆಬೇಳೆ. ಆಮೇಲೆ ಸಾಸಿವೆ, ಜೀರಿಗೆ ಕರೆಕ್ಟಾಗಿ ಫ್ರೈ ಆದಮೇಲೆ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಅದಾದಮೇಲೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಬೀಟ್ರೂಟ್ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸಣ್ಣದಾಗಿ, ಅದನ್ನು ಹಾಕ್ಕೊಳಕತ್ತೀನಿ. ಅದನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಕೈ ಬಿಡ್ದಂಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಅರ್ಧದಷ್ಟು ಫ್ರೈ ಆಗೈತಿ ಅಂದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಕೈತಿ. ಉಪ್ಪು ಮತ್ತು ಅರಿಶಿನ. ಆಮೇಲೆ ಖಾರಕ್ಕಿಲ್ಲಿ ನಾನು ಹಸಿಮೆಣಸಿನ್ಕಾಯಿ ಬಳಸಿಲ್ಲ, ಖಾರದ ಪುಡಿನ ಹಾಕಾಕತ್ತೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಖಾರದ ಪುಡಿ. ಆಮೇಲೆ ಹುಚ್ಚಳು ಪುಡಿ ಅಥವಾ ಗುರಳ್ ಪುಡಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡೀನಿ. ನಾವು ಯೂಶ್ವಲಿ ಎಲ್ಲ ಪಲ್ಯಕ್ಕೂ ಹುಚ್ಚಳು ಪುಡಿ ಹಾಕ್ತೇವೆ ಅಥವಾ ಗುರಳ್ ಪುಡಿ ಹಾಕ್ತೇವೆ. ಅದು ಹಾಕಿದ್ರೆ ಟೇಸ್ಟ್ ನಮಗೆ ಜಾಸ್ತಿ ಅಂತ ಅನ್ಸೋದು. ಯೂಶ್ವಲಿ ಸೌತ್ ಕನ್ನಡ ಕಡೆ ಎಲ್ಲ ಹಾಕೋಂಗಿಲ್ಲ, ನಾರ್ತ್ ಕರ್ನಾಟಕ ಕಡೆ ಎಲ್ಲ ಹುಚ್ಚಳು ಪೌಡ್ರ್ ಅಂದ್ರೆ ಅದೊಂದು ಎಲ್ಲ ಪಲ್ಯದ ಪುಡಿ ಇದ್ದಂಗೆ. ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯಾಕೆ ಬಿಡ್ತೀನಿ ನೋಡಿರಿ ಪಲ್ಯನ. ಅದಾದಮೇಲೆ ನಾನು ಇಲ್ಲಿ ಸಾರು ಮಾಡಾಕತ್ತಿಲ್ಲ, ಯಾಕಂದ್ರೆ ನಾನು ರೈಸ್ ಊಟ ಮಾಡೋಂಗಿಲ್ಲ. ನನ್ನ ಮಗ ಮತ್ತು ನನ್ನ ಹಸ್ಬೆಂಡಿಗೆ ಇಬ್ಬರಿಗೋಸ್ಕರ ಮತ್ತು ಬೇಳೆ ಎಲ್ಲ ಬೇಯಿಸಿ ಅಷ್ಟು ಟೈಮ್ ಇರಲಿಲ್ಲ. ಆಮೇಲೆ ಮಜ್ಜಿಗೆ ಸಾರು ಮಾಡಿ ಜಾಸ್ತಿ ದಿನ ಆಗಿತ್ತು. ಸ್ವಲ್ಪ ಮೊಸರು ಹಾಕ್ಕೊಂಡು ಒಂದು ಬೌಲ್ಗೆ ಉಪ್ಪು ಹಾಕ್ಕೊಂಡು ವಿಸ್ಕರಿಂದ ವಿಸ್ಕ್ ಮಾಡಿಕೊಂಡೆ, ಮಜ್ಜಿಗೆ ಮಾಡಿಕೊಂಡೆ. ಅಂದರೆ ಫುಲ್ ಗಟ್ಟಿ ಮೊಸರನ್ನು ಕಡ್ದು ಮಜ್ಜಿಗೆಯನ್ನು ಮಾಡಿಕೊಂಡೆ. ಆಮೇಲೆ ಒಂದು ಕುಟ್ಟಾನಿಗೆ 1-2 ಬೆಳ್ಳುಳ್ಳಿ ಹೆಸರು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫೈನಾಗಿ ಕುಟ್ಕೊಂಡೀನಿ. ಕುಟ್ಕೊಂಡು ಹಾಕಿದ್ರೆ ಟೇಸ್ಟ್ ಆಕೈತಿ. ನೀವು ಮಿಕ್ಸಿ ಒಳಗೆ ಸಣ್ಣ ಮಾಡಿಕೊಂಡು ಹಾಕ್ಕೋಬೋದು. ಸ್ವಲ್ಪ ಕ್ವಾಂಟಿಟಿ ಅಲ್ಲ, ಜಸ್ಟ್ ಕುಟ್ಕೊಂಡು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಬೇಕಂದ್ರೆ ನೀವು ಒಗ್ಗರಣೆ ಕೊಟ್ಕೋಬೋದು. ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು. ನಾನಿಲ್ಲಿ ಒಗ್ಗರಣೆ ಏನು ಕೊಡಾಕತ್ತಿಲ್ಲ, ಹಸಿ ಮಜ್ಜಿಗೆ ಮಾಡೀನಿ. ಬಿಸಿ ಬಿಸಿ ರೈಸ್ ಜೊತೆಗೆ ಹಸಿ ಮಜ್ಜಿಗೆ ಭಾಳ ಟೇಸ್ಟ್ ಆಕೈತಿ. ಇಲ್ಲೇ ಸೈಡಿಗೆ ಪಲ್ಯ ಇಟ್ಟಿದ್ನಲ್ಲ, ಪಲ್ಯನೂ ಕ್ಲೀನಾಗಿ ಬೆಂದೈತೆ ನೋಡ್ತಿರ್ಬೋದು. ಸಾಫ್ಟಾಗಿ ಬೇಯಬೇಕು ಪಲ್ಯ.
ಇದನ್ನು ಕೆಳಗಿಳಿಸಿ ಇವಾಗ ಫೈನಲ್ ಆಗಿ ಚಪಾತಿ ಏನು ಮಾಡಬೇಕಲ್ಲ ಚಪಾತಿ ಮಾಡೋಕೆ ರೆಡಿ ಮಾಡ್ಕೊಳತ್ತೀನಿ. ಆಲ್ರೆಡಿ ನಾನು ಹಿಟ್ಟನ್ನು ನಾದಿ ಇಟ್ಟಿದ್ದೆ, ಚಪಾತಿ ಹಿಟ್ಟನ್ನು. ಇವಾಗ ಒಂದು 10 ನಿಮಿಷ ಸಾಕು, ಚಪಾತಿ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಒಂದು 10ರಿಂದ 16 ಚಪಾತಿ ಮಾಡಬೇಕು ಒಂದು ಸತಿ ಮಾಡಿದರೆ, ಅಥವಾ ಇನ್ನೂ ಜಾಸ್ತಿನೇ ಮಾಡಿಬಿಡ್ತೀನಿ ಒಂದು ಸತಿ. ಒಂದು 4 ಉಳಿದ್ರೂ ಹೊರಗಡೆ ಒಂದು ಸ್ವಲ್ಪ ಆಕಳು ಮತ್ತು ನಾಯಿಗಳದಾವಲ್ಲ, ನಾಯಿ ಮತ್ತು ಆಕಳಕ್ಕೆಲ್ಲ ಹಾಕ್ತೀನಿ. ಎಕ್ಸ್ಟ್ರಾ ಉಳಿಸೋಂಗೆ ಮಾಡ್ತೀನಿ ಚಪಾತಿ, ಖಾಲಿ ಆಗೋಂಗೆ ಮಾಡೋಂಗಿಲ್ಲ. ಒಬ್ರಿಗೆ ಸಾಲ್ದ್ರೆ ಒಬ್ರಿಗೆ ಸಾಲ್ದಂಗೆ. ಸೊ ಯಾರೂ ಮಾಡಬಾರ್ದು ಅಡುಗೆನ ಆ ಥರ, ಎಲ್ಲರಿಗೂ ಸಾಲ್ತು. ಆಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಉಳಿದ್ರೂ ಪರವಾಗಿಲ್ಲ, ಸ್ವಲ್ಪ ಎಕ್ಸ್ಟ್ರಾನ ಅಡುಗೆ ಮಾಡಬೇಕು. ಯಾವುದೇ ಪಲ್ಯ ಆಗಲಿ, ರೈಸ್ ಆಗಲಿ, ಚಪಾತಿ ಆಗಲಿ, ನಾನು ಹಂಗೆ ಮಾಡ್ತೀನಿ. ಉಳಿದ್ರೆ ಏನಂದ್ರೆ ಹೊರಗಡೆ ಸಾಕಷ್ಟು ಪ್ರಾಣಿಗಳು ಇರ್ತಾವೆ, ನಾಯಿ ಇರ್ತಾವೆ, ಆಮೇಲೆ ಆಕಳುಗಳು ಬರ್ತಿರ್ತಾವೆ, ಅವಕ್ಕೆಲ್ಲ ಕೊಟ್ಟರೆ ಆಗೋತು. ಇವಾಗ ನೋಡಿರಿ ಚಪಾತಿ ತಟ್ ಅಂತೇಳಿ ಒಂದು 10 ನಿಮಿಷ 15 ನಿಮಿಷದೊಳಗೆ ಚಪಾತಿ ರೆಡಿ ಆದ. ನೋಡಿರಿ ಎಷ್ಟು ಸಾಫ್ಟ್ ಆಗಿರುವಂಥ ಚಪಾತಿ ರೆಡಿ ಆದವು. ನಾವು ಪಲ್ಯ ಗಿಲ್ಯ ಎಲ್ಲ ಮಾಡೋಕ್ಕಿಂತ ಮುಂಚೆನ ಚಪಾತಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡ್ಬಿಟ್ರೆ ಲಾಸ್ಟ್ ಫೈನಲಾಗಿ ಚಪಾತಿ ಮಾಡಿದ್ರೆ ನೆಂದಿರ್ತೈತಿ, ಸಾಫ್ಟ್ ಹಾಕವು ಚಪಾತಿ. ಸೊ ಇವಾಗ ನೋಡ್ತಿರ್ಬೋದು ರಾತ್ರಿ ಊಟಕ್ಕೆ ಸಿಂಪಲ್ ಥಾಲಿ ನಾನಿಲ್ಲೇ ಪ್ಲೇಟಿಂಗ್ ಮಾಡ್ಕೊಳತ್ತೀನಿ. 2 ಚಪಾತಿ, ಬೀಟ್ರೂಟ್ ಪಲ್ಯ ಅಂತೂ ಸೂಪರ್ ಆಗಿತ್ತು. ಆಮೇಲೆ ಈ ಬದನೇಕಾಯಿ ಭರ್ತಾ ಏನಿಲ್ಲ, ಈ ನಾನು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಈ ವಿಧಾನದೊಳಗೆ ಮಾಡ್ಕೊರಿ, ಭಾಳ ಟೇಸ್ಟ್ ಆಗ್ತೈತಿ. ಬದನೇಕಾಯಿ ಭರ್ತಾ, ಆಮೇಲೆ ರೈಸು, ಮಜ್ಜಿಗೆ, ಇಷ್ಟು ಸಿಂಪಲ್ ಊಟ ರಾತ್ರಿ ಊಟ. ಸೊ ಇವತ್ತಿನ ಈ ಕುಕಿಂಗ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮತ್ತೊಂದು ಕುಕಿಂಗ್ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.